पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ती भाति श्रीरैतीर्थवा नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्भोगुप्रध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोषचिन्तनविधो नूनं मनाङ्माकृताः श्रीसत्यात्मगुरोः त्वदङ्घ्रियुगलं हित्वा न मे सद्गतिः विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ಶ್ರೀಮನ್ ಮಹಾಭಾರತ ತಾತ್ಪರ್ಯದಲ್ಲಿ ನೀವೆಲ್ಲ ಕೇಳಿದಂತೆ ಕರ್ಣ ಹಾಗೂ ಭೀಮಸೇನ ದೇವರಿಗೆ ಘನಘೋರವಾದ ಯುದ್ಧ ಆಗಿದೆ, ನಡೀತಾ ಇದೆ. ಕರ್ಣನನ್ನು ಕೊಂದು ಹಾಕಲಿಕ್ಕೆ, ಅವನನ್ನು ಸಂಹಾರ ಮಾಡುವುದಕ್ಕೆ ಬಹಳಷ್ಟು ಭೀಮನಿಗೇನು ಬಲ ಬೇಕಾಗಿಲ್ಲ, ಮಹಾಪರಾಕ್ರಮಿಯಾಗಿದ್ದಾನೆ ಭೀಮ. ಆದರೂ ಕೂಡ ಪರಶುರಾಮ ದೇವರ ವರ ಇತ್ತು. ಯುದ್ಧದ ಕಾಲದಲ್ಲಿ ನೀನು ಸ್ಪರ್ಧೆ ಇಲ್ಲದೇನೆ ಯುದ್ಧವಾಡಿದಿ ಅಂತಾದರೆ ಯಾರಿಂದಾದರೂ ನೀನು ಜಯವನ್ನು ಸಂಪಾದಿಸಬಹುದು. ಮತ್ತು ಆ ಪರಶುರಾಮ ದೇವರ ಮಾತಿಗೆ ಮರ್ಯಾದೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ 21 ಬಾರಿ ಅವನನ್ನು ಸೋಲಿಸಿದ್ದಾನೆ ಭೀಮ. ಮತ್ತು ರಥವನ್ನು ಪುಡಿ ಮಾಡಿ ಹಾಕಿದ್ದಾನೆ. ಪಲಾಯನ ಮಾಡಿ ಹೋಗಿದ್ದಾನೆ ಕರ್ಣ. ಮತ್ತೆ ಪುನಃ ತಿರುಗಿ ಬಂದಿದ್ದಾನೆ. 22ನೇ ಬಾರಿ ಪರಶುರಾಮ ದೇವರ ಕೊಟ್ಟಂತಹ ದಿವ್ಯವಾದ ರಥವನ್ನು, ಧನುಸ್ಸನ್ನು, ಅಕ್ಷಯವಾದ ಬತ್ತಳಿಕೆ, ಬಾಣಗಳನ್ನು ತೆಗೆದುಕೊಂಡು ಬಂದು ಯುದ್ಧವಾಡ್ತಾ ಇದ್ದಾನೆ. ಹಾಗಾಗಿ ಭೀಮಸೇನ ದೇವರು ವಿಚಾರ ಮಾಡಿದರು, ಇನ್ನ ಮೇಲೆ ಈ ಕರ್ಣನನ್ನು ಬಿಡಬೇಕು. ಯಾಕೆ ಅಂದರೆ ತಥಾಪಿ ಮೇ ಭಗವನ್ ಆತ್ಮಾನುಗ್ರಹಾತ್ ಜಯಂ ದದಾತಿ ಆತ್ಮವಚೋ ಅಪಹಾಯ. ದೇವರು ತನ್ನ ಮಾತನ್ನು ಬಿಟ್ಟು ಭಗವಂತ ನನ್ನ ಮೇಲೆ ಅನುಗ್ರಹ ಇದ್ದಿದ್ದಕ್ಕಾಗಿ ತನ್ನ ಮಾತು ಸುಳ್ಳು ಉಂಟು ಮಾಡಿ ನನಗೆ ಜಯವನ್ನು ತಂದುಕೊಟ್ಟಿದ್ದಾನೆ. ಪರಶುರಾಮ ದೇವರು ಏನು ಮಾತು ಹೇಳಿದ್ರು? ಅಸ್ಪರ್ಧೆಯಿಂದ, ಸ್ಪರ್ಧೆ ಮಾಡದೇನೆ ನೀನು ಯುದ್ಧ ಮಾಡಿದಿ ಅಂತಾದರೆ ನೀನು ಜಯವನ್ನು ಸಂಪಾದಿಸ್ತಿ ಅಂತ ಹೇಳಿ ಪರಶುರಾಮ ದೇವರು ವರವನ್ನು ಕೊಟ್ಟಿದ್ದಾರೆ. ಅದನ್ನು ಮೀರಿ ಪರಮಾತ್ಮ ನನಗೆ ಜಯವನ್ನು ತಂದುಕೊಟ್ಟಿದ್ದಾನೆ. ಭೀಮಸೇನ ದೇವರು ಹೇಳುತ್ತಾ ಇದ್ದಾರೆ, ನನಗೆ ಜಯವನ್ನು ತಂದುಕೊಟ್ಟಿದ್ದು ತನ್ನ ಮಾತನ್ನು ಮೀರಿ. ದದಾತಿ ಆತ್ಮಚೋ ಅಪಹಾಯ, ತನ್ನ ಮಾತನ್ನು ಬಿಟ್ಟು ನನಗೆ ಜಯವನ್ನು ಕೊಟ್ಟಿದ್ದಾನೆ. ಇದೆಷ್ಟು ದೊಡ್ಡ ಅನುಗ್ರಹ. ಸಾಮಾನ್ಯ ಹಾಗಾಗ್ತಿರೋದಿಲ್ಲ. ನಮ್ಮ ಮಾತು ನಡಿಬೇಕು, ನಮ್ಮ ಅಧಿಕಾರ ನಡಿಬೇಕು, ನಮಗೆ ಗೌರವ ಸಲ್ಲಬೇಕು ಅಂತ ಹೇಳಿ ನಮ್ಮವರನ್ನೇ ನಾವು ದೂರು ಮಾಡುತ್ತೇವೆ, ತಿರಸ್ಕಾರ ಮಾಡುತ್ತೇವೆ, ಅವರಿಗೆ ದೂರು ಅಟ್ಟುತ್ತೇವೆ. ಮಾಡಿ ನಮ್ಮ ಮಾತು ನಡೆಸಬೇಕು, ನಮಗೆ ಜಯ ಆಗಬೇಕು, ನಮಗೆ ಗೌರವ ಸಲ್ಲಬೇಕು ಅಂತ ಹೇಳಿ ಅದರ ಸಲುವಾಗಿ ಏನೆಲ್ಲ ಮಾಡಲಿಕ್ಕೂ ನಾವು ತಯಾರಾಗ್ತೇವೆ. ಆದರೆ ದೇವರು ಕರುಣಾಶಾಲಿಯಾದ ಭಗವಂತ ಪಾಪ ಏನು ಮಾಡಿದ? ನನ್ನ ಭಕ್ತಾಗ್ರೇಸರನಾದ ಭೀಮಸೇನ ದೇವರಿಗೆ ಜಯ ಸಂಪಾದಿಸಬೇಕು, ಜಯ ಬರಬೇಕು ಅಂತ ಹೇಳಿ ಭಗವಂತ ತಾನು 21 ಬಾರಿ ತನ್ನ ಮಾತನ್ನು ಹಿಂದೆ ತೆಗೆದುಕೊಂಡಿದ್ದಾನೆ. ಇನ್ನೂ 8 ಬಾರಿ ಆದರೂ ಗೆಲ್ಲಬಹುದಾಗಿತ್ತು ಭೀಮಸೇನ ದೇವರು. ಆದರೆ ಆ ಪರಮಾತ್ಮನ ಮಾತನ್ನು ನೋಡಿ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಮಯಾತು ಮಾನ್ಯಂ ವಚನಂ ಹರೇ ಸದಾ, ಪರಮಾತ್ಮನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ತಸ್ಮಾತ್
ದಾಸ್ಯೇ ವಿವರಂ ತ್ವದ್ಯ ಶತ್ರು. ಹಾಗಾಗಿ ಆ ಕರ್ಣನಿಗೂ ಚಾನ್ಸ್ ಕೊಡಬೇಕು, ಅವನಿಗೂ ಕೂಡ ಗೆಲುವು ಆಗಬೇಕು ಅಂತ ಹೇಳಿ ಭೀಮಸೇನ ದೇವರು ಸುಮ್ಮನಾದರೆ. ಏವಂ ಸ್ಮೃತ್ವ, ಹೀಗೆಲ್ಲ ತಿಳಿದು ನೆನಪು ಮಾಡಿಕೊಂಡು, ತೇನ ರಂಧ್ರೇನ ಪ್ರದತ್ತೆ ಕರ್ಣೋ ಅಸ್ತ್ರವೇರಿಯೇನ ಧನುರನ್ಯ ಕೃತಂತತ ರಶ್ಮಿನ್ ಹಯಾಂಚ ತಥೋ ರಥಂ ಚ ತತ್ಯಾಜನೇಜಂ ಬಲಮೇವ ವೇದಯನ್. ಆಗ ಧನುಸ್ಸನ್ನ ಕತ್ತರಿಸಿ ಹಾಕಿದ್ದಾನೆ ಕರ್ಣ. ಭೀಮಸೇನ ದೇವರು ಸುಮ್ಮನೆ ನಿಂತರು. ಮತ್ತು ಎಲ್ಲ ಹಯಗಳನ್ನು, ಕುದುರೆಗಳನ್ನು ಕೊಂದು ಹಾಕಿದ್ದಾನೆ. ರಥವನ್ನು ಪುಡಿ ಮಾಡಿ ಹಾಕಿದ್ದಾನೆ. ತಲೆ ಕೆಟ್ಟು ಹೋಗಿತ್ತು ಅವನಿಗೆ, ಕರ್ಣನಿಗೆ ಸಾಕಾಗಿ ಹೋಗಿತ್ತು ಭೀಮಸೇನ ದೇವರ ಪರಾಕ್ರಮವನ್ನು ಕಂಡು. ಎಷ್ಟು ಬಾರಿ ಆದರೂ ನನ್ನನ್ನು ಸೋಲಿಸ್ತಾನಪ್ಪ, ಎಷ್ಟು ಬಾರಿ ಆದರೂ ನನ್ನ ರಥವನ್ನು ಕುಟ್ಟಿ ಹಾಕ್ತಾನೆ ಇವನು ಭೀಮ ಅಂತ ಹೇಳಿ ನೇರವಾಗಿ ಅವನಿಗೆ ಅವಕಾಶ ಸಿಕ್ಕದ್ದಕ್ಕಾಗಿ ತಾನು ಏನು ಮಾಡ್ತಾನೆ, ಮೊದಲಿಗೆ ಧನುಸ್ಸನ್ನು ಮುರಿದು ಹಾಕ್ತಾನೆ, ಬತ್ತಳಿಕೆಯನ್ನು ಕಿತ್ತು ಹಾಕ್ತಾನೆ, ಕುದುರೆಗಳು ನಿಂದ್ರದೇ ಇದ್ದಂತೆ ಕುದುರೆಗಳನ್ನು ಕೊಂದು ಹಾಕ್ತಾನೆ, ರಥವನ್ನು ಪುಡಿ ಮಾಡಿ ಹಾಕ್ತಾನೆ. 21 ಬಾರಿ ರಥವನ್ನು ಪುಡಿ ಮಾಡಿ ಹಾಕಿದ್ದಾನೆ ಭೀಮ ಆಗಲೇ ನನ್ನ ರಥವನ್ನು. ಹಾಗಾಗಿ ಅವನ ರಥವನ್ನು ಬಿಡಬಾರದು ಅಂಥೇಳಿ ಅದನ್ನು ಪುಡಿ ಮಾಡಿ ಹಾಕಿದ್ದಾನೆ. ಹಾಗಾಗಿ ನೈಜವಾದ ಬಲ. ಈಗ ಯಾವ ಆಯುಧಗಳಿಂದ ಬಲವನ್ನು ತೋರಿಸಬೇಕಾದರೆ ಯಾವ ಆಯುಧಗಳೂ ಇಲ್ಲ. ಹಾಗಾದರೆ ಯಾವುದು ಉಳಿದಿದೆ? ಕೇವಲ ಭೀಮನಿಗೆ ಬಾಹುಪರಾಕ್ರಮವನ್ನು ಮಾತ್ರ ತೋರಿಸಬೇಕು. ಹಾಗಾಗಿ ನತೇರಥಾದ್ಯೇರ ಧನುಷಾಪಿ ಕಾರ್ಯಂ. ನೈಜವಾದ ಬಲ ಇದ್ದವನಿಗೆ, ಭಾರೀ ಪಾಂಡಿತ್ಯ, ಬುದ್ಧಿ, ಸ್ಮೃತಿಶಕ್ತಿ, ಮೇಧಾಶಕ್ತಿ ಇದ್ದವನಿಗೆ ಯಾವ ಪುಸ್ತಕಗಳ ಅಗತ್ಯವಿರೋದಿಲ್ಲ. ಪುಸ್ತಕ ಇಲ್ಲದೇನೆ ಬಾಯಹಾರ್ಟ ಇರೋದ ವ್ಯಕ್ತಿಗೆ ಗಡಗಡಗಡವಾಗಿ ಮುಖೋದ್ಗತವಾಗಿ ಎಲ್ಲವನ್ನು ಹೇಳಲು ಸಾಧ್ಯ ಹೇಗೋ ಹಾಗೆ ಬಾಹುಪರಾಕ್ರಮ ಇದ್ದವನಿಗೆ, ಮೈಯಲ್ಲಿ ಘನಘೋರ ಶಕ್ತಿ ಸಾಮರ್ಥ್ಯಗಳಿದ್ದಂತಹ ಭೀಮಸೇನ ದೇವರಿಗೆ ಈ ಅಸ್ತ್ರಶಸ್ತ್ರಗಳು ಕೇವಲ ನಿಮಿತ್ತ. ಹಾಗಾಗಿ ಎಲ್ಲವನ್ನು ಬಿಟ್ಟು ಏಕಾಗಿಯಾಗಿ ನಿಂತಿದ್ದಾರೆ ಭೀಮಸೇನ ದೇವರು. ಏಕಾಕಿಯಾಗಿ ನಿಂತಾಗ ನಮೇ ರಥಾಧ್ಯೇರ ಧನುಷಾಪಿ ಕಾರ್ಯಂ ಇತ್ತೇವ ಸ ಖ್ಯಾಪಯಿತು ಮೃಗೋದರ. ಯಾವ ಧನುರ್ಬಾಣಗಳು, ರಥಗಳು, ಯಾವ ಸಹಾಯವೂ ನನಗೆ ಬೇಕಾಗಿಲ್ಲ ಅಂತ ತೋರಿಸುವುದಕ್ಕಾಗಿಯೇ, ಖ್ಯಾಪಯಿತು ತಿಳಿಸೋದಕ್ಕಾಗಿಯೇ ಋಕೋದರ ಹಾಗೆ ನಿಂತಿದ್ದ. ಖಂ ಉತ್ಪಾತ್ಯ, ಭೂಮಿಯನ್ನು ಜೋರಾಗಿ ಒತ್ತಿ ಹಾರಿದ್ದಾರೆ ಮೇಲೆ ಆಕಾಶಕ್ಕೆ ಭೀಮಸೇನ ದೇವರು. ಹಾರಿ ನೇರವಾಗಿ ಕರ್ಣನ ರಥದಲ್ಲಿ ಬಂದು ಧುಮುಕಿದರೆ ರಥ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತು. ಅವರ ಫೋರ್ಸಿಗೆ, ಅವರ ಶಕ್ತಿಗೆ, ಅವರ ಸಾಮರ್ಥ್ಯಕ್ಕೆ. ಖಂ ಉತ್ಪಪಾತ ಉತ್ತಮ ವೀರ್ಯ ತೇಜ ರಥಂಚ ಕರ್ಣಸ್ಯ ಸಮಾಸ್ಥಿತ ಕ್ಷಣ. ಇದೆಲ್ಲ ಎಷ್ಟೊತ್ತಾಯಿತು? ಒಂದೇ ಕ್ಷಣದಲ್ಲಿ ಆಗೋಯ್ತು. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರಲ್ಲಿ ಕರ್ಣ ರಥವನ್ನು ಪುಡಿ ಮಾಡಿದ ಮತ್ತು ಅಶ್ವಗಳನ್ನೆಲ್ಲ ಕೊಂದು ಹಾಕಿದ, ಧನುಸ್ಸನ್ನು ಮುರಿದು ಹಾಕಿದ. ಅದೇ ಒಂದು ಕ್ಷಣದಲ್ಲಿ ಭೂಮಿಯನ್ನು ಜೋರಾಗಿ ಒತ್ತಿ ಹಾರಿ ಕರ್ಣನ ರಥದಲ್ಲಿ ಬಂದು ನಿಂತಿದ್ದಾರೆ ಭೀಮಸೇನ ದೇವರು. ಭೀತಸ್ತು ಕರ್ಣ, ದಿಢೀರಂತ ಒಮ್ಮೆ ಭೀಮ ತನ್ನ ರಥದಲ್ಲಿ ಬಂದು ನಿಂತದ್ದು ನೋಡಿ ಗಾಬರಿ ಆಯಿತು. ದೂರದಲ್ಲಿ ನಿಂತು ಯುದ್ಧವಾಡುವುದನ್ನು ನೋಡಿ ಕರ್ಣ ಭಯಭೀತನಾಗಿದ್ದ. ಈಗ ಹತ್ತಿರದಲ್ಲೇ ತನ್ನ ರಥದಲ್ಲೇನೆ ಬಂದು ನಿಂತರೆ ಭಯಂಕರ ಗಾಬರಿಯಾದ, ಒದ್ದಾಡಿ ಹೋಗಿದ್ದಾನೆ. ಭೀತಸ್ತು ಕರ್ಣೋ ರಥಕೂಬರೇ ತದಾ ವ್ಯಲೀಯತಾತಸ್ಸರ್ಕೋದರೋ ರಥ ಅಪಪ್ಲುತೋ ಜ್ಞಾಪಯಿತು ಸಶಕ್ತಿಂ ನಿರಾಯುಧತ್ವೇಭ್ಯರಿ ನಿಗ್ರಹಾದೋ. ಯಾವ ಆಯುಧ ಇಲ್ಲದೇನೆ ನಾ ಶತ್ರುಗಳನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ನನಗಿದೆ ಅಂತ ತೋರಿಸುವುದಕ್ಕಾಗಿ, ಮತ್ತು ಅಷ್ಟೇ ಅಲ್ಲದೇನೆ ಇಷ್ಟು ಬಾರಿ ಕರ್ಣ ಸೋತೋಗಿದ್ದಾನೆ. ಅರ್ಜುನನ ಪ್ರತಿಜ್ಞೆನೂ ಇದೆ, ನಾನು ಕರ್ಣನನ್ನು ಕೊಲ್ತೇನೆ ಅಂತ ಹೇಳಿ. ದೇವರ ಮಾತೂ ಇದೆ, ಸ್ಪರ್ಧೆಯಿಂದ ಮಾಡದೇ ಇದ್ದಾಗ ನೀನು ಜಯವನ್ನು ಸಂಪಾದನೆ ಮಾಡ್ತೀಯಂತ. ಈ ಎರಡನ್ನೂ ಗಮನಿಸಿ, ಮತ್ತು ಸ್ವಯಂ ಕರ್ಣ ಇವನು ವಿಷ್ಣು ಭಕ್ತ, ದೇವರ ಭಕ್ತ ಅವನು. ದುರ್ಯೋಧನ ಮತ್ತು ಸಹಸ್ರವರ್ಮ ಅಂತ ಹಿಂದೆ ಕೇಳಿದ್ದೀರಿ ನೀವು. ಸಹಸ್ರವರ್ಮ ಅಂತನ್ನುವ ಪ್ರಭೂತ ವಾಲಿಮಾರಣಾತ್ ಪ್ರಭೂತ ದೋಷಕಾರಣಾತ್ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಹಿಂದಿನ ಜನ್ಮದಲ್ಲಿ ವಾಲಿಯನ್ನು, ಇವ ಸುಗ್ರೀವ ಸೂರ್ಯ, ಹಾಗಾಗಿ ವಾಲಿ ತನ್ನ ಅಣ್ಣನನ್ನು ಸಂಹಾರ ಮಾಡಿಸಿದ್ದ ಶ್ರೀರಾಮಚಂದ್ರ ದೇವರಿಂದ. ಹಾಗಾಗಿ ಆ ದೋಷ ಇವನಿಗೆ ಬಂದು ಹತ್ತಿತ್ತು. ಅದಕ್ಕಾಗಿ ಸಹಸ್ರವರ್ಮ ಅಂತನ್ನುವ ಅಸುರ ಇವನನ್ನು ಪೂರ್ಣವಾಗಿ ಆವರಿಸಿದ್ದಾನೆ.
ಅದಕ್ಕಾಗಿ ಇಷ್ಟೆಲ್ಲ ತಪ್ಪು ಕೆಲಸಗಳನ್ನು ತಾನು ಮಾಡ್ತಾ ಇದ್ದಾನೆ. ಸ್ವಯಂ ದುರ್ಯೋಧನನ ಆವೇಶನೂ ಇದೆ. ಯಾರ ಜೊತೆಗೆ ಸಖ್ಯ ಮಾಡ್ತೇವೆ, ಯಾರ ಸಂಪರ್ಕದಲ್ಲಿ ಇರ್ತೇವೆ ಅಂತನ್ನೋದು ಬಹಳ ಮಹತ್ವದ್ದು ನಮಗೆ. ಕರ್ಣ ಸಾಮಾನ್ಯ ದೇವತೆ ಅಲ್ಲ, ಅವನು ಮಹಾದೇವ. ಸೂರ್ಯನ ಸ್ಥಾನ ಬಹಳ ದೊಡ್ಡದಿದೆ. ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಅಪಚಾರ ಮತ್ತು ಅಸಭ್ಯ ವರ್ತನೆ ಇವುಗಳಿಂದ ಅವನಿಗೆ ಈ ಶಿಕ್ಷೆಯನ್ನು ಅನುಭವಿಸುವ ಪ್ರಸಂಗ ಬಂದಿದೆ. ಮತ್ತು ಸ್ವಯಂ ದುರ್ಯೋಧನ ಯಾವಾಗೋ ಒಮ್ಮೆ ಆವಿಷ್ಟನಾಗಿ ಹೋದರೇನೇ ಚಿತ್ತ ವಿಕ್ಷೇಪವಾಗಿ, ಚಿತ್ತಭ್ರಾಂತವಾಗಿ ನಾವು ಏನಾದರೂ ತಪ್ಪು ಕೆಲಸಗಳನ್ನು ಮಾಡ್ತೇವೆ. ಅಂಥದ್ದು ಪ್ರತಿ ಕ್ಷಣವೂ ದುರ್ಯೋಧನ ಜೊತೆಗೆ ಇದ್ದ ಕರ್ಣನ ತಲೆ ಏನಾಗಿರಬೇಕು. ಹಾಗಾಗಿ ಯದ್ಯಪಿ ವಿಷ್ಣು ಭಕ್ತನಾಗಿದ್ದರು, ದೇವರ ಭಕ್ತನಾಗಿದ್ದರು, ಈಗ ಸಹವಾಸ ಅವನದು ಕೆಟ್ಟದ್ದರಿಂದ ತಾನು ಈ ಅವಸ್ಥೆಯನ್ನು ಪಡೆದಿದ್ದಾನೆ. ಅದನ್ನು ತಿಳಿದುಕೊಂಡು ಸ್ವಯಂ ವಿಷ್ಣು ಭಕ್ತನಾದವರಿಗೆ ನಾನು ಎಂದೂ ಸಂಹಾರ ಮಾಡೋದಿಲ್ಲ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಹಾಗಾಗಿ ದ್ರೋಣಾಚಾರ್ಯರನ್ನು ಬಿಟ್ಟಿದ್ದು ನಿನ್ನೆ ಮನೆಯೆಲ್ಲ ಕೇಳಿದ್ದೀರಿ. ದ್ರೋಣಾಚಾರ್ಯರನ್ನು ಕೂಡ ಬಂದಾಗ ನೀವು ನಮ್ಮ ತಂದೆ ಸಮಾನರಾದವರು, ಗೌರವವನ್ನು ಕೊಡ್ತೇನೆ, ಹಾಗಾಗಿ ಬಿಟ್ಟು ಬಿಡ್ತೇನೆ, ಹೋಗಿಬಿಡಿ, ಇಲ್ಲದೇ ಇದ್ದರೆ ನನ್ನ ಪರಾಕ್ರಮ ತೋರಿಸಿ ನಿಮಗೆ ಏನಾದರೂ ಮಾಡಲಿಕ್ಕೆ ಸಮರ್ಥ, ನಾನು ನಿಮ್ಮನ್ನು ಕೊಲ್ಲಬಹುದು ಅಂತ ಹೇಳಿ ರಥವನ್ನು ಕುಟ್ಟಿ ಅವರನ್ನು ಆಕಾಶಕ್ಕೆ ಹಾರಿಸಿ ಹಿಡಿದು ಅವರಿಗೆ ಗೌರವದಿಂದ ತಳಗೆ ಬಿಟ್ಟು ಕಳಿಸ್ತಾರೆ. ಇದನ್ನು ನೀವು ಕಥೆಯನ್ನು ಕೇಳಿದ್ದೀರಿ. ಕರ್ಣನಿಗೂ ಇದೇ ಅವಸ್ಥೆ 21 ಬಾರಿ ಮಾಡ್ತಾರೆ. ಕೊನೆಗೆ ದೇವರ ಮಾತು, ಅರ್ಜುನನ ಪ್ರತಿಜ್ಞೆ, ಸ್ವಯಂ ತಾವು ಮಾಡಿದ ಪ್ರತಿಜ್ಞೆ, ಯಾವ ವಿಷ್ಣು ಭಕ್ತರಿಗೆ ಒಂದು ಹುಲ್ಲು ಕಡ್ಡಿಯೂ ತೊಂದರೆ ಕೊಡದೇ ಇದ್ದಂತೆ ನಾನು ಇರುತ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಎಷ್ಟು ಮಹತ್ವದಿದೆ ನೋಡ್ರಿ. ನಾವೆಲ್ಲ ವಿಷ್ಣು ಭಕ್ತರ ಮಧ್ಯದಲ್ಲೇ ಇರ್ತೇವೆ, ಪರಸ್ಪರವಾಗಿ ಜಗಳಾಡ್ತೇವೆ, ಪರಸ್ಪರವಾಗಿ ಅಂತೇವೆ, ಅಸಮಾಧಾನಗಳನ್ನು ಮಾಡಿಕೊಳ್ತೇವೆ, ಏನೇನೋ ಸಮಸ್ಯೆ ಆಗ್ತದೆ. ಸರ್ವಥಾ ನಮ್ಮಲ್ಲಿ ವಿಷ್ಣು ಭಕ್ತರಲ್ಲಿ, ಭಗವಂತನ ಭಕ್ತರಲ್ಲಿ ದ್ವೇಷ, ಅಸೂಯೆ, ಮಾತ್ಸರ್ಯಗಳನ್ನು ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಅದನ್ನು ಶ್ರೀಮದಾಚಾರ್ಯರು ಭೀಮಸೇನ ದೇವರು ತಿಳಿಸಿಕೊಡುತ್ತಾರೆ. ನಾವು ಮಾಡುವುದೇ ಅವರಲ್ಲಿ ಅಸಮಾಧಾನ, ಅಸೂಯೆ, ಮಾತ್ಸರ್ಯಗಳನ್ನು ಮಾಡುತ್ತೇವೆ. ನಮ್ಮಲ್ಲಿ ಯಾರಾದರೂ ಒಬ್ಬರು ಉತ್ಕರ್ಷವನ್ನು ಪಡಿತಾ ಇದ್ದಾರೆ ಅಂದರೆ ಅಸಮಾಧಾನವಾಗ್ತದೆ, ಅಪಕರ್ಷವನ್ನು ಪಡಿತಾ ಇದ್ದಾರೆ ಅಂದರೆ ಸಂತೋಷವಾಗ್ತದೆ. ನಾ ಹೇಳಿದ್ದಿಲ್ಲ, ಇಷ್ಟು ಹಾರಾಡ್ತಾ ಇದ್ದಾನೆ, ಈಗ ನೋಡು ಅವನ ಅವಸ್ಥೆ ನೋಡು ಅಂತ ಹೇಳಿ ಅವನಿಗೆ ಪಾಪ ಏನೋ ಸ್ವಲ್ಪ ಪ್ರಾರಬ್ಧ ಇರೋದರಿಂದ ಸ್ವಲ್ಪ ಅವನು ತಳಗಾದ ಅಂದರೆ ಸಂತೋಷ ಪಡ್ತೇವೆ. ಅವನಿಗೆ ಪ್ರಾರಬ್ಧ ಪುಣ್ಯ ಹೆಚ್ಚಿತ್ತು ಅಂದರೆ ಸ್ವಲ್ಪ ಮೇಲ್ ಹೋದ ಅಂತಂದರೆ ಅಸಮಾಧಾನ ಪಡುತ್ತೇವೆ. ಹೀಗೆಂದು ಪಡಬಾರದು, ಅವರನ್ನು ದ್ವೇಷಿಸಬಾರದು. ದೇವರ ಭಕ್ತರಿಗೂ ನಾವು ಎಂದು ಏನು ಅಸಮಾಧಾನ, ತಿರಸ್ಕಾರ, ಅವಮಾನಗಳನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭೀಮಸೇನ ದೇವರ ಆಗಿ ತಾವು ಮಾಡಿದ್ದಾರೆ. ಇಲ್ಲಂದರೆ ಕರ್ಣ ಮಾಡಿದ್ದೇನು ಸಣ್ಣ ತಪ್ಪುಗಳ. ಸಭೆಯಲ್ಲಿ ದ್ರೌಪದಿಗೆ ಮಾಡಿದ ಅವಮಾನ ಮಾತುಗಳು, ಆಡಿದ ದುಷ್ಟ ವರ್ತನೆಗಳು, ಇವನ್ನೆಲ್ಲ ನೋಡಿದರೆ ನಾವೇ ಅವನನ್ನು ಸಂಹಾರ ಮಾಡಬೇಕು ಅಂತ ಅನಿಸ್ತದೆ. ದೇವರಲ್ಲಿ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಂಥದ್ದು ಸ್ವಯಂ ತಮ್ಮ ಹೆಂಡತಿಗೆ, ಅದು ಯಾರು, ಭಾರತೀ ದೇವಿಗೆ, ಸಕಲ ವೇದಾಭಿಮಾನಿಯಾದಂತಹ ಭಾರತೀ ದೇವಿಗೆ ಇಷ್ಟು ಅವಮಾನವನ್ನು ಸಹನೆ ಮಾಡಿ ಭೀಮಸೇನರು ಸುಮ್ಮನೆ ಕೂತಿದ್ದಾರೆಂದರೆ ಅರ್ಥ ಏನು? ಅವನಿಂದ ಆಗಬೇಕಾದ ಪಾಪ ಇನ್ನು ಹೆಚ್ಚಿದೆ. ಅವನನ್ನು ಹೀಗೆ ನಾವು ಸಂಹಾರ ಮಾಡಬಾರದು. ಅದಕ್ಕೆ ಒಂದು ಕಾಲ ಬರ್ತದೆ, ಕಾಲಸ್ತಾವತ್ ಪ್ರತೀಕ್ಷತ ಅಂತ ಭಗವಂತ ಹೇಳಿದಂತೆ ಅದನ್ನು ನೋಡಿಕೊಂಡು ಭೀಮಸೇನ ದೇವರು ಸುಮ್ಮನೆ ಕೂತಿದ್ದರು. ಅವನಿಗೆ ಮಾಡಬೇಕಾದ ದಂಡವನ್ನು ಮಾಡಿದ್ದಾರೆ. ಅರ್ಜುನ ಅವನನ್ನು ಸಂಹಾರ ಮಾಡುತ್ತಾನೆ ಅಂತನ್ನೋದನ್ನು ತಿಳಿದುಕೊಂಡು ಭೀಮಸೇನ ದೇವರು ಸುಮ್ಮನೆ ಆದರು. ಇಷ್ಟೆಲ್ಲ ಕಾರಣ ಇದೆ ಭೀಮ ಕರ್ಣನನ್ನು ಬಿಟ್ಟಿದ್ದು. ಭೀಮನಿಗೆ ಸಾಮರ್ಥ್ಯ ಇಲ್ಲ ಕರ್ಣನನ್ನು ಸೋಲಿಸುವುದು, ಕರ್ಣನನ್ನು ಗೆಲ್ಲುವುದು, ಕರ್ಣನನ್ನು ಸಂಹಾರ ಮಾಡೋದು ಅಂತ ನಮಗೆ ಅನೇಕ ಟಿ ವಿ ಚಾನಲ್ಗಳಲ್ಲಿ, ಸೀರಿಯಲ್ಗಳಲ್ಲಿ, ಅದು ಇದರಲ್ಲಿ ತೋರಿಸ್ತಾರೆ. ಹಾಗೆಲ್ಲ ಇಲ್ಲ. ಭೀಮ ಮಹಾಸಮರ್ಥರು ಭೀಮಸೇನ ದೇವರು. ನಾನು ನಿನ್ನೆ ಹೇಳಿದಂತೆ ಬ್ರಹ್ಮಾಂಡವನ್ನೇ ಹೋಳು ಮಾಡಿ ಹೋಗುತ್ತಾರೆ. ಹೋಳಾದ ಬ್ರಹ್ಮಾಂಡವನ್ನು ತಾಳ ಕೊಟ್ಟಿದಂತೆ ಕೊಡುತ್ತಾರೆ, ಚಳಂಬಾರಿಸಿದಂತೆ ಬಾರಿಸ್ತಾರೆ. ಅದರಲ್ಲಿ ಸಣ್ಣದಾದ ವ್ಯಕ್ತಿ ಅಂದರೆ ಕರ್ಣ. ಅಂಥದ್ದು ಭೀಮಸೇನ ದೇವರ ಪರಾಕ್ರಮ ಅದ್ಭುತವಾದದ್ದು. ನೈಚ್ಛದ್ಗೃಹೀತಂ ವಿನಿಹಂತುಮೇವ ವಾ ರಥಂ ಧನುರ್ವಾಸ್ಯ ರಣೇ ಅಪಹರ್ತುಂ ದ್ರೋಣಸ್ಯ ತದ್ವತ್ ಪೂರ್ವಮತೀವ ಶಕ್ತೋಪ್ಯಮಾನ ಯದ್ರಾಮ ವಚೋಸ್ಯ ಭಕ್ತ್ಯ. ದೇವರ ಮೇಲೆ ಭಕ್ತಿ ಇದೆರಿ,
ದೇವರ ಮಾತಿನ ಮೇಲೆ ಗೌರವವಿದೆ. ಆ ಕಾರಣಕ್ಕಾಗಿ ಭೀಮಸೇನ ದೇವರು ಕರ್ಣನನ್ನು ಬಿಟ್ಟರು. ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ಶಕ್ತೋಪ್ಪಿ ಅತ್ಯಂತ ಸಮರ್ಥನಾಗಿದ್ದರು, ಮಾನಯತ್ ರಾಮವಚೋಸ್ಯ ಭಕ್ತ್ಯ. ರಾಮದೇವರ ಮೇಲೆ ಭಕ್ತಿ, ಆ ರಾಮದೇವರ ಮಾತಿನ ಮೇಲೆ, ರಾಮದೇವರಂದ್ರು ಪರಶುರಾಮ ದೇವರು, ಆ ಪರಶುರಾಮ ದೇವರ ಮೇಲೆ ಭಕ್ತಿ, ಆ ಪರಶುರಾಮ ದೇವರ ಮೇಲೆ ಇದ್ದ ಗೌರವದಿಂದ ಅವರ ಮಾತಿಗೆ ಮರ್ಯಾದೆಯನ್ನು ಕೊಟ್ಟು ಅತ್ಯಂತ ದುಷ್ಟನಾಗಿದ್ದರು, ದುಷ್ಟ ಕರ್ಮಗಳನ್ನು ಮಾಡಿದ್ದರು. ಆ ಕರ್ಣನನ್ನು ಸುಮ್ಮನೆ ಬಿಡುತ್ತಾರೆ. ಹೇಗೆ ದ್ರೋಣಾಚಾರ್ಯರನ್ನು ಸುಮ್ಮನೆ ಬಿಟ್ಟು ಕಳಿಸಿದರು ವಿಷ್ಣು ಭಕ್ತರು, ಅವರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿ, ಹಾಗೆ ಕರ್ಣನನ್ನು ಬಿಟ್ಟು ಸರಿದರು. ಸತ್ಯಂ ಕರ್ತುಂ ವಾಸವೇ ಚ ಪ್ರತಿಜ್ಞಾಂ. ವಾಸವ ಅರ್ಜುನ ಪ್ರತಿಜ್ಞೆ ಇದೆ, ನಾನು ಕರ್ಣನನ್ನು ಸಂಹಾರ ಮಾಡುತ್ತೇನೆ. ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ ಇದೆ, ದುರ್ಯೋಧನ ತೊಡೆ ಸೀಳಿ ಅವನನ್ನು ಸಂಹಾರ ಮಾಡುತ್ತೇನೆ, ದುಶ್ಯಾಸನನ್ನು ಎದೆ ಸೀಳಿ ಸಂಹಾರ ಮಾಡುತ್ತೇನೆ ಅಂತ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ ಭೀಮಸೇನ ದೇವರು. ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಈ ಕರ್ಣನನ್ನು ನಾನು ಸಂಹಾರ ಮಾಡುತ್ತೇನೆ ಅಂತ ಹೇಳಿ. ಹಾಗಾಗಿ ಅವರವರ ಪ್ರತಿಜ್ಞೆ ಅನುಸಾರವಾಗಿ ಅವರಿಗೆ ಆ ಕರ್ಮಗಳನ್ನು ಮಾಡಲಿಕ್ಕೆ ಬಿಡಬೇಕು ಅಂತ ಭೀಮ ಸುಮ್ಮನಾದ. ಸಮ್ಮಾನಯನ್ ವೈಷ್ಣವಾಚ್ಚ ಕರ್ಣಂ, ಬಹಳ ಮಹತ್ವದ್ದು. ವೈಷ್ಣವನಾಗಿದ್ದಾನೆ, ವಿಷ್ಣು ಭಕ್ತನಾಗಿದ್ದಾನೆ, ಅದಕ್ಕಾಗಿ ಸಮ್ಮಾನ ಮಾಡೋದಕ್ಕಾಗಿ, ಗೌರವವನ್ನು ಸಲ್ಲಿಸುವುದಕ್ಕಾಗಿ ಬಿಟ್ಟರು. ದಾತುಂ ರಂಧ್ರಂ ಸೂರ್ಯಜಸ್ಯ ಪ್ರಯಾತಃ ಸರಕ್ಷೇಪಾರ್ಥಂ ದೂರಂ ಅತಿಷ್ಠತ್. ರಥದಿಂದ ಸ್ವಲ್ಪ ದೂರಾಗಿ ನಿಂತರಂತೆ. ರಥದ ಮೇಲೆ ಬಂದು ಧುಮುಕಿ ರಥದಿಂದ ಸ್ವಲ್ಪ ದೂರಾಗಿ ನಿಂತರು ಭೀಮಸೇನ ದೇವರು. ಕರ್ಣನಿಗೆ ಬಾಣವನ್ನು ಬಿಟ್ಟು ಭೀಮನಿಗೆ ತೊಂದರೆ ಕೊಡುವಷ್ಟು ಅವಕಾಶ ಆದರೂ ಕೊಡಬೇಕಲ್ಲ ಭೀಮಸೇನ ದೇವರು. ಹಾಗಾಗಿ ಸ್ವಲ್ಪ ದೂರದಲ್ಲಿ ನಿಂತರು. ತತಃ ಕರ್ಣೋ ದೂರಗತಂ ರುಕೋದರಂ. ದೂರದಲ್ಲಿ ನಿಂತ ಆ ರುಕೋದರ ಭೀಮನನ್ನು ಕಂಡ ಕರ್ಣ ಸಮ್ಮಾನಯಂತಂ ರಾಮವಾಕ್ಯಂ ವಿಜಾನನ್. ಅವನಿಗೂ ಗೊತ್ತಾಯಿತು, ಓ ಪರಶುರಾಮ ದೇವರ ಮಾತು ಅವನಿಗೆ ಗೊತ್ತಿದೆ, ಹಾಗಾಗಿ ಆ ಪರಶುರಾಮ ದೇವರ ಮಾತಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನನ್ನಿಂದ ದೂರಾಗಿ ನಿಂತಿದ್ದಾನೆ. ನಿಶಸ್ತ್ರನಾಗಿ, ನಿರಾಯುಧನಾಗಿ ಭೂಮಿ ಮೇಲೆ ನಿಂತಿದ್ದಾನೆ ಭೀಮ. ಎಷ್ಟು ಧೈರ್ಯ ಇರಬೇಕು ನೋಡ್ರಿ, ಎಷ್ಟು ಧೈರ್ಯ ಇರಬೇಕು. ಸುತ್ತಮುತ್ತಲು ಎಲ್ಲರೂ ಅಸ್ತ್ರಶಸ್ತ್ರಗಳನ್ನು ಇಟ್ಟುಕೊಂಡು ಯುದ್ಧವಾಡ್ತಾ ಇದ್ದಾರೆ. ನಿರಾಯುಧನಾಗಿ ಭೀಮ ತನ್ನ ಬಾಹುಪರಾಕ್ರಮದಿಂದ ದೂರಾಗಿ ನಿಂತಿದ್ದಾನೆ. ಶರೀರ ಅವಿಧ್ಯತ್ ಸಚ ತಾನ್ ಅವಾರಯತ್ ಗಜೇ ಮೃತೈಸ್ತಾಂಚ ಚಕರ್ತ ಕರ್ಣ. ಅರ್ಜುನ ಬಾಣನ್ನು ಬಿಟ್ಟು ದೊಡ್ಡದಾದ ಒಂದು ಆನೆಯನ್ನು ಸಂಹಾರ ಮಾಡಿದ್ದಂತೆ. ಹೇಗಿದೆ ನೋಡ್ರಿ, ಬಾಣವನ್ನು ಬಿಡ್ತಾ 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 ದೊಡ್ಡದಾದ ಆನೆಯ ಕುದುರೆ ಮೇಲೆ ಕೂತು ಯುದ್ಧ ಆಡೋರು ಇರ್ತಾರೆ, ರಥದಲ್ಲಿ ಕೂತು ಯುದ್ಧ ಆಡೋರು ಇರ್ತಾರೆ, ಭೂಮಿ ಮೇಲೆ ನಿಂತು ಯುದ್ಧ ಆಡೋರು ಇರ್ತಾರೆ, ಆನೆ ಮೇಲೆ ಕೂತು ಯುದ್ಧ ಆಡೋರು ಇರ್ತಾರೆ. ಹೀಗೆಲ್ಲ ಬೇರೆ ಬೇರೆ ಆ ರಥದ ಯುದ್ಧದಲ್ಲಿ ಆನೆಗಳ ಮೇಲೆ ಇದ್ದ ವ್ಯಕ್ತಿಗಳೇ ಆನೆ ಮೇಲೆ ಇದ್ದ ವ್ಯಕ್ತಿ ಜೊತೆಗೆ ಯುದ್ಧ ಆಡಬೇಕು. ಕುದುರೆ ಮೇಲೆ ಕೂತ ವ್ಯಕ್ತಿ ಕುದುರೆ ಮೇಲೆ ನಿಂತ ವ್ಯಕ್ತಿ ಜೊತೆಗೆ ಯುದ್ಧ ಆಡಬೇಕು. ಭೂಮಿ ಮೇಲೆ ಇದ್ದವನು ಭೂಮಿ ಮೇಲೆ. ಹೀಗೆಲ್ಲ ಆ ಯುದ್ಧದ ನಿಯಮಗಳಿವೆ. ನಿಶಸ್ತ್ರನಾದವನೊಂದಿಗೆ ಯುದ್ಧವಾಡಬಾರದು, ಹೀಗೆಲ್ಲ ಇದೆ. ಹಾಗಾಗಿ ಆನೆ ಮೇಲೆ ಇದ್ದ ವ್ಯಕ್ತಿ ಜೊತೆಗೆ ಯುದ್ಧವಾಡುವ ಪ್ರಸಂಗ ಇದ್ದಾಗ ಅರ್ಜುನ ಆನೆಯನ್ನು ಕೊಂದು ಹಾಕಿರ್ತಾನೆ. ಆನೆ ತಳಗೆ ಸತ್ತು ಬಿದ್ದಿರ್ತದೆ. ಆ ಸತ್ತು ಬಿದ್ದ ಆನೆಯನ್ನು ಎತ್ತಾರೆ ಭೀಮಸೇನ ದೇವರು. ಆನೆ ಅಂದರೆ ನಿಮಗೆ ಗೊತ್ತು, ಈ ಕಾಲದ ಆನೆ ಅಲ್ಲ, ಆ ಕಾಲದ ಆನೆ ಅದು. ಆನೆ ಇದು ಘನಘೋರ ಸಾಮರ್ಥ್ಯ, ಮಹಾ ಭಾರವಾದದ್ದು. ಅದನ್ನು ಎತ್ತಿ ಕರ್ಣನ ಮೇಲೆ ಎತ್ತಿ ಎಸಿತಾರೆ ಭೀಮಸೇನ ದೇವರು. ಶರೈರ ವಿದ್ಧತ್ ಸತತಾನ್ ಅವಾರಯತ್ ಗಜೇ ಮೃತೈಸ್ತಾಂಚ ಚಕರ್ತ ಕರ್ಣ. ಕರ್ಣ ಇಷ್ಟಾಗಿ ಆ ಆನೆಯನ್ನು ಎಸೆದರೆ ಭೀಮಸೇನ ದೇವರು ಕರ್ಣನ ಮೇಲೆ, ಕರ್ಣ ಏನು ಮಾಡುತ್ತಾನೆ? ಬಾಣಗಳಿಂದ ಆನೆಯನ್ನು ಖಂಡ ತುಂಡಾಗಿ ಮಾಡಿ ಒಗೆದು ಬಿಡುತ್ತಾನೆ. ಅವನು ಮಹಾಪರಾಕ್ರಮಿ. ವ್ಯಸೂನ್ ಗಜಾನ್ ಪ್ರಕ್ಷಿಪಂತಂ ಸಮಿತ್ಯ ಸಂಸ್ಪರ್ಶ ಚಾಪೇನ ವಚಸ್ಯ ದುಷ್ಟಂ ಸಂಶಯಾಮಾಸ ಯೋಧನಸ್ಯ ಪ್ರೀತೆ ವಿಜಾನನ್ನಪಿ ತಸ್ಯ ವೀರ್ಯಂ. ಅವನು ಮಹಾಪರಾಕ್ರಮವನ್ನು ತೋರಿಸಿ ಸತ್ತ ಆನೆಯನ್ನು ಎಸೆದರೆ ಆ ಸತ್ತ ಆನೆಯನ್ನು ಮತ್ತೆ ಖಂಡ ತುಂಡು ಮಾಡಾಗಿ ಅಲ್ಲೇ ಒಗೆದು ಬಿಡ್ತಾನೆ. ಶಂಶಾವಯಂತಂ ವಚನಾನಿ ರುಕ್ಷಣಿ. ಆಗ
ಸಾಮರ್ಥ್ಯ ಇಲ್ಲ ಅಂತಾದರೆ ವ್ಯಕ್ತಿ ಮಾತನಾಡಿ ಕೊಂಕು ಮಾಡಿ ಅವನನ್ನು ತಿರಸ್ಕಾರ ಮಾಡುವ ಸ್ವಭಾವ ಇರ್ತದೆ. ಯಾರಿಗೆ ದೇಹದ ಬಲ ಇರೋದಿಲ್ಲವೋ ಅವರಿಗೆ ಮಾತಿನ ಬಲ ಕೊಟ್ಟಿರ್ತಾನೆ ಪರಮಾತ್ಮ. ಕೆಲವರಿಗೆ ಮಾತಿನ ಬಲವನ್ನು ಅಂದರೆ ಭಾರೀ ಮಾತನಾಡುವಲ್ಲಿ ಚಾಣಾಕ್ಷತನ, ಭಾರೀ ಬುದ್ಧಿವಂತಿಕೆ ಕೊಟ್ಟಿರ್ತಾನೆ. ಮಾತಿನಿಂದೇ ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯ ಯುದ್ಧದಲ್ಲಿಯೂ ಬೇಕಾಗ್ತದೆ. ಆ ಸಾಮರ್ಥ್ಯ ಯುದ್ಧದಲ್ಲಿಯೂ ಬೇಕಾಗ್ತದೆ. ಅದಕ್ಕಾಗಿ ವಾಕ್ಯುದ್ಧ, ಅಸ್ತ್ರಶಸ್ತ್ರಗಳ ಯುದ್ಧ ಅಂತ ಇದೆ. ವಾಗ್ಯುದ್ಧವನ್ನು ಆಡುವುದೂ ಇರುತ್ತದೆ, ಅಸ್ತ್ರಶಸ್ತ್ರಗಳ ಯುದ್ಧ ಆಡುವುದೂ ಇರುತ್ತದೆ. ಎರಡೂ ಯುದ್ಧವನ್ನು ಎಲ್ಲ ಯುದ್ಧಗಳಲ್ಲಿ ಸಮರ್ಥರಾದವರು ಭೀಮಸೇನ ದೇವರು. ಭೀಮಸೇನ ದೇವರ ಪ್ರತಿಜ್ಞೆ ಇದೆ, ಎಲ್ಲರ ಒಂದೊಂದು ಪ್ರತಿಜ್ಞೆ ಇದೆ. ಏನು ಪ್ರತಿಜ್ಞೆ ಇದೆ ಅಂದರೆ, ಅಸ್ತ್ರವನ್ನು ಕಲಿತ ಮೇಲೆ ಗುಹ್ಯವಾಗಿ ಯಾರಿಗೂ ತಿಳಿಯದೇ ಇದ್ದಂತೆ ಒಂದು ಪ್ರತಿಜ್ಞೆ ಮಾಡಬೇಕು ಅಂತಿದೆ. ಏನಂತ, ನನಗೆ ಈ ಮಾತಿನ ಮೇಲೆ ಅಥವಾ ಇದರ ಮೇಲೆ ನನಗೆ ಯಾರಾದರೂ ಅವಮಾನ ಮಾಡಿದರೆ ಅವರನ್ನು ಸಂಹಾರ ಮಾಡ್ತೇನೆ. ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರಂತೆ. ಏನು ಪ್ರತಿಜ್ಞೆ ಮಾಡಿದರೆ, ನನಗೆ ಯಾರು ತೂಬರ ಅಂತ ಕರೀತಾರೋ ಅವರನ್ನು ನಾನು ಕೊಂದು ಹಾಕ್ತೇನೆ. ಏನು ಹೇಳಿ, ಯಾರು ನನಗೆ ತೂಬರ ಅಂತ ಕರೀತಾರೋ ಅವರನ್ನು ನಾನು ಕೊಂದು ಹಾಕ್ತೇನೆ. ತೂಬರ ಅಂದ್ರೆ ಏನು? ಖಂಡಮ್ಮಂಡ ಗಡ್ಡ ಇದ್ದವರು ಅಂತ ಅರ್ಥ. ಕೆಲವರಿಗೆ ಗಡ್ಡ ಪೂರ್ಣ ಬೆಳೆದಿರೋದಿಲ್ಲ ನೋಡ್ರಿ, ಇಷ್ಟೇ ಬೆಳೆದಿರ್ತದೆ, ಇಲ್ಲಿಷ್ಟೇ ಇರ್ತದೆ, ಇಲ್ಲಿಷ್ಟೇ ಇರ್ತದೆ, ಇಲ್ಲೆಲ್ಲ ಕೂದಲೇ ಬಂದಿರಾಗಿಲ್ಲ, ಹೀಗೆಲ್ಲ ಇರ್ತದೆ. ಅವರಿಗೆ ತೂಬರ ಅಂತ ಕರೀತಾರೆ. ಖಂಡಮ್ಮಂಡ ಅರ್ಧಮರ್ಧ ಗಡ್ಡ ಬೆಳೆದ ವ್ಯಕ್ತಿ ಅಂತ ಅರ್ಥ ತೂಬರ ಅಂತ. ಭೀಮಸೇನ ದೇವರಿಗೆ ಮೀಶಿ, ಭೀಮಸೇನ ದೇವರಿಗೆ ಬರಬರ್ ಭೀಮಸೇನ ದೇವರಿಗೆ ಮೀಶಿ ಮತ್ತು ಗಡ್ಡ ಅತ್ಯಂತ ಸುವಶ್ರು ಮಂಡಲವರು. ಭಾರಿ ಮೀಸಿ, ಭಾರಿ ಗಡ್ಡ ಅವ್ರದ್ದು. ಆ ಗಡ್ಡ ಮೀಸಿಗಳು ನೋಡಬೇಕಂದ್ರೆ ಭೀಮಸೇನ ದೇವರಲ್ಲಿ ನೋಡಬೇಕಂತ, ಅಷ್ಟು ಉತ್ತಮ ರೀತಿಯಲ್ಲಿ ಗಡ್ಡ ಮೀಸಿಗಳನ್ನು ಬೆಳೆಸಿಕೊಂಡವರು ಅಥವಾ ಗಡ್ಡ ಮೀಸಿಗಳು ಬೆಳೆದೋದಂತಹ ವ್ಯಕ್ತಿಯವರು. ಅಂತ ಅವರು ಏನು ಅಂದ್ಕೊಂಡಿರ್ತಾರೆ, ಈ ವಿಷಯದಲ್ಲಿ ಯಾರು ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ಪರಿಪಾಲನೆ ಮಾಡಬೇಕು. ಯಾವ ವ್ಯಕ್ತಿ ಇದನ್ನು ಅಂತನ್ರಿ ತೂಬರ ಅಂತ, ಹಾಗಾಗಿ ಇದನ್ನಂದರೆ ಯಾರೂ ಅನ್ಲಿಕ್ಕೆ ಇಲ್ಲ, ಅವರು ನನ್ನನ್ನು ಕೊಲ್ಲುವುದಿಲ್ಲ. ಹಾಗಾಗಿ ಭೀಮಸೇನ ದೇವರು ಈ ಪ್ರತಿಜ್ಞೆ ಮಾಡಿರ್ತಾರೆ. ಯಾವ ವ್ಯಕ್ತಿ ಇದನ್ನು ಅಂತಾನೋ ಅವ್ರನ್ನ ಸಂಹಾರ ಮಾಡ್ತಾನೆ. ಯಾವ ವ್ಯಕ್ತಿ ಅನ್ನೋನಿದ್ದಾನೆ ಭೀಮಸೇನ ದೇವರಿಗೆ ತೂಬರ ಅಂತ ಹೇಳಿ, ಒಂದನೇದ್ದು ಯಾರಿಗೂ ಗೊತ್ತು ಮಾಡಿಸ್ಕೊಡಬಾರದು ಅದನ್ನು, ಈ ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಹೇಳಿ. ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ್ದ, ಏನಂತ, ಗಾಂಡೀವವನ್ನು ಬಿಟ್ಟು ಬಿಡು ಅಂತ ಯಾರು ನನಗೆ ಅಂತಾರಲ್ಲ ಅವರನ್ನು ನಾನು ಸಂಹಾರ ಮಾಡ್ತೇನೆ. ಅಂದರೆ ಏನರ್ಥ, ಏನು ಸಾಮರ್ಥ್ಯ ಇಲ್ಲ ನಿನಗೆ, ಗಾಂಡೀವವನ್ನು ಯಾಕೆ ನಿನ್ನ ಕೈಯಲ್ಲಿ ಹಿಡ್ಕೊಂಡು ಬಿಟ್ಬಿಡು, ಹೋಗಿ ಮನೆಯಲ್ಲಿ ಕೂಡ ಹೋಗು ಅಂತ ಯಾರು ನನಗೆ ತಿರಸ್ಕಾರ ಮಾಡ್ತಾರೋ ಗಾಂಡೀವವನ್ನು ಬಿಡು ಅಂತ ಹೇಳಿ. ಇದೇ ಪ್ರಸಂಗ ಬರ್ತದೆ, ಧರ್ಮರಾಜ ಮುಂದೆ ಮಾಡ್ತಾನೆ, ಗಾಂಡೀವವನ್ನು ಯಾಕೆ ಹಿಡಿದು ಬಿಟ್ಬಿಡು ಅಂತ. ಸ್ವಯಂ ಧರ್ಮರಾಜ ಅರ್ಜುನನಿಗೆ ಹೇಳಿದರೆ, ಅರ್ಜುನ ನಾನು ಕೊಂದು ಹಾಕ್ತೇನೆ, ನನ್ನ ಪ್ರತಿಜ್ಞೆ ಇದೆ ಅಂತ ಹೋದಾಗ ಕೃಷ್ಣ ಬಂದು ತಡ್ಡಿತಾನೆ. ದೊಡ್ಡವರನ್ನು ಕೊಲ್ಲುವುದು ಅಂತಂದರೆ ಖಡ್ಗವನ್ನು ತಗೊಂಡು ಎದೆಯಲ್ಲಿ ಹಾಕುವುದು, ಇದೇ ಕೊಲ್ಲುವುದಲ್ಲಪ್ಪ. ಬಾಯಿ ಮಾತಿನಿಂದ ಬೈದರೂ ಸಾಕು ದೊಡ್ಡವರನ್ನ ನೀನು ಸಂಹಾರ ಮಾಡಿದಂತೆ. ಹೇಗಿದೆ ನೋಡ್ರಿ ಕೃಷ್ಣ ಆವಾಗ ಹೇಳುವ ಮಾತಿದು. ದೊಡ್ಡವರನ್ನ ತಿರಸ್ಕಾರ ಮಾಡುವುದು ದೊಡ್ಡವರನ್ನು ಸಂಹಾರ ಮಾಡಿದಷ್ಟು ಪಾಪ. ಹಾಗಾಗಿ ನೀನು ಪ್ರತಿಜ್ಞೆಯನ್ನು ಮಾಡಿ ಗಾಂಡೀವವನ್ನು ಯಾರು ಬಿಡಂತಾರೋ ಅವ್ರನ್ನ ಕೊಂದು ಹಾಕ್ತೇನೆ. ನಿನ್ನ ಅಣ್ಣ ಪಿತೃ ಸಮಾನವನು, ಅಣ್ಣ ಅಂದರೆ ಯಾರು? ತಂದೆ ಸಮಾನ. ತಂದೆಯನ್ನು ಸಂಹಾರ ಮಾಡಿದಷ್ಟು ಪಾಪ ಬರ್ತದೆ ನಿನಗೆ. ಪ್ರತಿಜ್ಞೆ ಮಾಡಿದ್ದು ಯಾವ ಕ್ಷಣಕ್ಕೆ ಯಾರ್ಯಾರನ್ನ ಏನೇನು ಹೇಳುತ್ತಾರೋ ಅದನ್ನು ಎಲ್ಲನೂ ಮಾಡಬೇಕಂತಲ್ಲ. ದೊಡ್ಡವರನ್ನು ಸಂಹಾರ ಮಾಡುವುದು, ಅವರಿಗೆ ತಿರಸ್ಕಾರ ಮಾಡಿದರೆ ಸಾಕು ಅಂತ. ಆಗ ಧರ್ಮರಾಜನಿಗೆ ಬೈದು ಬಿಡುತ್ತಾನೆ, ಸಂಹಾರ ಮಾಡಿದಷ್ಟು ಅಂದರೆ ಅಷ್ಟು ಆಗಿಬಿಡ್ತದೆ ವ್ಯವಸ್ಥೆ. ಇಲ್ಲಿ ಭೀಮಸೇನ ದೇವರು ತೂಬರ ಅಂತ ನನ್ನನ್ನು ಯಾರು ಕರೀತಾರೋ, ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಪ್ರತಿಜ್ಞೆ ಇರ್ತದೆ, ಅದನ್ನು ಹೇಳಿಕ್ಕೆ ಬಂದ ನಾನು. ಆ ಪ್ರತಿಜ್ಞೆ ಯಾರು ತಿಳಿದುಕೊಂಡು ಅವರನ್ನ ಹೀಳಾಡಿಸ್ತಾರೋ, ಅವರನ್ನು ತಿರಸ್ಕಾರ ಮಾಡ್ತಾರೋ ಅವರನ್ನು ಸಂಹಾರ ಮಾಡುವ ಒಂದು ಪ್ರತಿಜ್ಞೆ. ಹಾಗಾಗಿ ಕರ್ಣ ಇದು ಭೀಮಸೇನ ದೇವರ ಪ್ರತಿಜ್ಞೆಯನ್ನು ತಿಳಿದುಕೊಂಡಿದ್ದ ಮಹಾನುಭಾವ. ಭೀಮಸೇನ ದೇವರಿಗೆ ತೂಬರ ಅಂತ ಕರೆದರೆ ಭೀಮಸೇನ ದೇವರಿಗೆ ಸಿಟ್ಟಿದೆ, ಅವರಿಗೆ ಅಸಮಾಧಾನ ಆಗ್ತದೆ. ಭಾರಿ ನೋಡ್ಲಿಕ್ಕೆ ಚಂದಿದ್ದ ವ್ಯಕ್ತಿಯನ್ನು ಬೈದರೆ ಅಸಮಾಧಾನ ಆಗೋದಿಲ್ಲೇನು? ಹಾಗೆ ಭಾರಿ ಗಡ್ಡ ಮೀಸೆ, ಭಾರಿ ದಷ್ಟಪುಷ್ಟ ಮಹಾ ಆಜಾನುಭಾವ ಬಾಹುಗಳಾದ ಭೀಮಸೇನ ದೇವರನ್ನು ತೂಬರ ಅಂತ ಕರೆದರೆ ಮಹಾ
ಸಿಟ್ಟು ಬರುತ್ತದೆ. ಹಾಗಾಗಿ ಭೀಮಸೇನ ದೇವರನ್ನು ಕೂಡ ಕರ್ಣೋ ಭೀಮೇ ವಾಸವೀಂ ನೈವ ಶಕ್ತಿಂ ವಿಯೋಕ್ತುಂ ಇಚ್ಛನ್ನೈವ ವೀವತ್ಸು ನನ್ಯಾತ್ ಅನ್ಯಾಮಿತಿ ಪ್ರಾಹ ಯತಸ್ಸ ಕುಂತೆ ಯದಪ್ಯವಧ್ಯಸ್ಸವಯಾಪಿ ಭೀಮಃ. ಆಗ ತೂಬರ ಅಂತ ಭೀಮಸೇನ ದೇವರನ್ನ ತಾನು ಕರಿಬೇಕು ಅಂತ ಕರೀತಾನೆ. ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ಹೋಗ್ತಾರೆ. ಆಗ ಅವನನ್ನು ಬಿಡಬೇಕು ಅಂತ ಮುಂದೆಲ್ಲ ಇದೇ ಕಥೆ ಇದೆ, ಅದಕ್ಕೆ ನಿರ್ಣಯ ಕೊಡ್ತಾರೆ. ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಭೀಮಸೇನ ದೇವರಿಗೆ ಏನೇನೂ ಆಗೋದಿಲ್ಲ. ಅದಕ್ಕೆಲ್ಲ ಸಮಯ ಇಲ್ಲ, ಮುಗೀತು ಸಮಯ. ಮತ್ತು ನಾಳಿನ ದಿವಸ ಇದನ್ನು ತಿಳಿಯೋಣ. ಬಹಳ ಶ್ರೇಷ್ಠವಾದದ್ದು. ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾ ಸ್ವಯಮೇವ ಅಂತ ಶ್ರೀಮದಾಚಾರ್ಯರ ಮುಂದೆ ನಿರ್ಣಯ ಕೊಡ್ತಾರೆ. ನಾರಾಯಣಾಸ್ತ್ರ ಸ್ವಯಂ ದೇವತಾ ಪ್ರತಿಪಾದ್ಯನಾಗಿದ್ದರು. ಆ ನಾರಾಯಣಾಸ್ತ್ರಕ್ಕೆ ಅಭಿಮಾನಿಯಾದ ದೇವತೆ ಅಂದರೆ ಭೀಮಸೇನ ದೇವರೇ, ವಾಯುದೇವರೇ, ಮುಖ್ಯ ಪ್ರಾಣದೇವರೇ. ಹಾಗಾಗಿ ಇಷ್ಟು ಕರ್ಣ ಮತ್ತು ಭೀಮನಿಗೆ ಮಹಾಯುದ್ಧವಾಗ್ತದೆ. ಘನಘೋರವಾದ ಯುದ್ಧ, ಬಾಹುಯುದ್ಧ, ಅಸ್ತ್ರಶಸ್ತ್ರಗಳಿಂದ ಯುದ್ಧ ಇತ್ಯಾದಿಗಳು ಆಗುವಂತೆ ಅವರಿಗೆ ಮತ್ತು ವಾಗ್ಯುದ್ಧನೂ ಕೂಡ ಆಗ್ತದೆ. ಹೀಗೆ ಎಲ್ಲ ಯುದ್ಧಗಳಲ್ಲಿ ಗೆದ್ದದ್ದು ಭೀಮಸೇನ ದೇವರೇ ಅಂತ ವಿಷಯವನ್ನು ತಿಳಿಸ್ತಾ ಇವತ್ತಿನ ಭಾಗವನ್ನು ಇಲ್ಲಿ ಮುಗಿಸೋಣ. ಮತ್ತೆ ನಾಳಿನ ದಿವಸ ಪ್ರಾರಂಭ ಮಾಡೋಣ.